ತುಂಬ ಬೇಸರವಾದಂಥ ಸಂಗತಿ. ಇವತ್ತು ದಕ್ಷಿಣ ಕರ್ನಾಟಕದಾಗ BJPಯನ್ನು ಬಾವುಟ ಹಾರಿಸಿರ್ತಕ್ಕಂಥದ್ದು ಏಕೈಕ ನಾಯಕರು ಅಂದರೆ ಡಾಕ್ಟರ್ ಸುಧಾಕರ್ ಅವರು. 19ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು BJPಗೆ ಸೇರಿ BJP ಗೆದ್ದ ಮೇಲೆ ಅವರು ಪ್ರಥಮ ಬಾರಿಗೆ ಈ ಭಾಗದಲ್ಲಿ BJP ಬಾವುಟವನ್ನು ಹಾರಿಸಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಅಭ್ಯರ್ಥಿಯಾಗಿ ಅಧಿಕ ಮತದಿಂದ ಗೆದ್ದು ಈ 2-3 ಡಿಸ್ಟಿಕ್ಕಲ್ಲಿ BJPಯನ್ನು ಪ್ರಬಲವಾಗಿ ಕಟ್ಟಬೇಕು. ಮುಂದೆ ಬರ್ತಕ್ಕಂಥ TPS, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆಗಳಿಗೂ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಅವರು MP ಆಗಿದ್ದರೂ ಸಹ ಪ್ರತಿ ಪಂಚಾಯಿತಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದ್ರ ಜೊತೆಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು. ಆಕಾಂಕ್ಷಿಗಾಗಿ ಕರೆದಾಗ ನಮ್ಮಲ್ಲೇ ಸುಮಾರು 3-4 ಜನ ನಾವು ಇದ್ರಿ. ನಾವು ಅವರು ಅಬ್ಸರ್ವೇಷನ್ನವ್ರಿಗೆ ಹೇಳಿದ್ರಿ, ನಮ್ಮ ಲೋಕಸಭಾ ಸದಸ್ಯರಿಗೆ ಯಾರಿಗೆ ಹೇಳಿದ್ರೆ ಅವ್ರಿಗೆ ಮಾಡಿ ನಮ್ಮದು ಸಹಮತ ಇದೆ ಅಂತಕ್ಕಂಥದ್ದು ನಾವು ಮಾಹಿತಿಯನ್ನು ಕೊಟ್ಟಿದ್ರಿ. ಆದರೆ ಒಬ್ಬ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಈ ಭಾಗದಲ್ಲಿ BJP ಪಕ್ಷವನ್ನು ಕಟ್ತಕ್ಕಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆ, ಅವರ ಗಣನೆಗೆ ತೆಗೆದುಕೊಂಡೆ ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರಂದರೆ ಎಂಥ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಪಕ್ಷ ಕಟ್ಟೋಕ್ಕಾಗುತ್ತಾ? ಜಿಲ್ಲಾಧ್ಯಕ್ಷರು ಒಂದು ಕಡೆ MP ಒಂದು ಕಡೆ ಇದ್ದರೆ ಈ ಜಿಲ್ಲೆಯಲ್ಲಿ ಪಕ್ಷ ಕಟ್ಟೋಕ್ಕಾಗುತ್ತಾ? ಆದ್ದರಿಂದ ನಿನ್ನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರದು ತುಂಬ ನಮ್ಮ ನಾಯಕರದು ನಮ್ಮ ಕಾರ್ಯಕರ್ತರದ್ದು ಪ್ರತಿಯೊಬ್ಬರದು ವಿರೋಧ ಇದೆ. ರಾಜೇಂದ್ರ ಅವರು ನೋಡಿದ್ರೆ ನ್ಯೂಸು, ನನಗೆ ಅದ್ರ ಬಗ್ಗೆ ಗೊತ್ತೇ ಈಗ ವೀಕ್ಷಕರು ಅಭಿಪ್ರಾಯ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ನಾನು ಅದರಲ್ಲಿ ಕೈವಾಡ ಇಲ್ಲ ಅಂತ. ಇಸ್ವಿಗೆ ಮುಂಚೆ ಎಲ್ಲಿತ್ತು ಅಥವಾ 18ನೇ ಇಸ್ವಿನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಂತಹ ಮತ ಎಷ್ಟು ಅನ್ನೋದನ್ನ ಒಂದ್ಸರ್ತಿ ನೆನಪಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ 2018ರಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ. ಆವತ್ತು BJP ಪಡೆದಂತಹ ಮತ 5,300 ಚಿಲ್ಲರೆ. ಮೊನ್ನೆ 2024 ಸಂಸದರ ಚುನಾವಣೆಯಲ್ಲಿ ಅದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂಸದರು ಭಾರತೀಯ ಜನತಾ ಪಕ್ಷಕ್ಕೆ ಪಡೆದಂತಹ ಮತ 91,000 ಚಿಲ್ಲರೆ. 5,200 ಅಥವಾ 500ರಿಂದ ಹಿಡಿದು ಇದು 90,000ಕ್ಕೆ ಏರಬೇಕು ಅಂತಂದ್ರೆ ಯಾರ ಶ್ರಮ ಸ್ವಾಮಿ ಇದು? ಯಾರಿಂದ ಇದು ಸಾಧ್ಯ ಆಯಿತು? ಇವತ್ತು ಚುನಾವಣೆಯಲ್ಲಿ ಮತನೇ ಕನ್ಸಿಡರ್ ಮಾಡ್ತೀರಾ ಅನ್ನೋದಾದ್ರೆ ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಬೇಕಾ? ಇವತ್ತು ಜಿಲ್ಲಾಧ್ಯಕ್ಷರ ಒಂದು ನೇಮಕ ಯಾವ ರೀತಿ ಸರಿ ಅನ್ನೋದನ್ನ ಪ್ರಶ್ನೆ ಮಾಡಲಿಕ್ಕೆ ನಾನು ಇಲ್ಲಿ ಕೂತಿದ್ದೇನೆ. ನನ್ನ ಜೊತೆ ಹಿರಿಯರಾಗಿರ್ತಕ್ಕಂತಹ ನಮ್ಮ KV ನಾಗರಾಜ್